ಎಸ್ಸೇನೋ ನಟಿ ಆಶಿಕಾ ಸಂಬಂಧಿ ಅಚಲ ಸುಸೈಡ್ ಕೇಸ್ ಸಂಬಂಧಪಟ್ಟ ಹಾಗೆ ಇದೀಗ ತನಿಖೆ ಮತ್ತಷ್ಟು ಚುರುಕುಗೊಂಡಿರುವಂಥದ್ದು. ಅಚಲ ಆತ್ಮಹತ್ಯೆ ಕೇಸ್ ಪೊಲೀಸರ ಕೈ ಸೇರಿದೆ. ಸಿಡಿಆರ್ ವರದಿ ಒಂದು ಕಡೆ. ನಟಿ ಆಶಿಕಾ ಸಂಬಂಧಿ ಅಚಲ ಸುಸೈಡ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇದೀಗ ಮತ್ತೆ ತನಿಖೆ ಚುರುಕುಗೊಂಡಿರುವಂಥದ್ದು. ಅಚಲ ಆತ್ಮಹತ್ಯೆ ಕೇಸ್ ಸಂಬಂಧಪಟ್ಟ ಹಾಗೆ ಪೊಲೀಸ್ ಕೈ ಸೇರಿದೆ. ಸಿಡಿಆರ್ ವರದಿ, ಕಾಲ್ ರೆಕಾರ್ಡ್ ಎಲ್ಲವೂ ಕೂಡ ಡೀಟೇಲ್ಸ್ ಅನ್ನ ತೆಗೆಯುವಂತೆ ಆರೋಪಿ ಜೊತೆ ಸಂಪರ್ಕ ಪತ್ತೆ ಆಗಿದೆ. ಅಚಲ ಜೊತೆ ಮಯಾಂಕ್ ಕರೆಯಲ್ಲಿ ಮಾತನಾಡಿರುವುದು ಕೂಡ ಈಗ ಪತ್ತೆ ಆಗಿರುವಂಥದ್ದು. ವರದಿ ಸಂಪೂರ್ಣವಾಗಿ ಪೊಲೀಸರ ಕೈ ಸೇರ್ತಿದ್ದಂತೆ ಆರೋಪಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ. ನೋಟಿಸ್ ಕೊಡ್ತಾರೆ, ವಿಚಾರಣೆಗೆ ಕರೀತಾರೆ ಅಂತ ಫೋನ್ ಸ್ವಿಚ್ ಆಫ್ ಅನ್ನು ಮಾಡಿಕೊಂಡಿರುವಂಥದ್ದು ಮಯಾಂಕ್. ಈಗ ಸದ್ಯ ಹಾಸನ, ಬೆಂಗಳೂರು ಆರೋಪಿಗಾಗಿ ಪೊಲೀಸರು ಒಂದಿಷ್ಟು ತಲಾಶನ ನಡೆಸಿದ್ದಾರೆ. ಯಾವಾಗ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಟಿ ಆಶಿಕಾ ಅವರ ಸಂಬಂಧಿ ಅಚಲ ಸುಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಕಿರುಕುಳ ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ವು. ಒಂದಿಷ್ಟು ಪ್ರೀತಿ, ಇಬ್ರು ಕೂಡ ಪ್ರೀತಿ ಪ್ರಣಯ ಅಂತ ಓಡಾಡ್ತಾ ಇದ್ರು. ಅದಾದ ನಂತರವೂ ಕೂಡ ಒಂದಿಷ್ಟು ಮನೆಯವರು ಕೂಡ ಸಾಕಷ್ಟು ಈ ಮನೆಯಲ್ಲಿ ಗೊತ್ತಾಗ್ತಿದ್ದ ಹಾಗೆ ಒಂದು ಕಡೆ ಬೆಂಗಳೂರನ್ನ ತಂದುಬಿಡ್ತಾರೆ. ಸೊ ಸಂಬಂಧಿಕರ ಮನೆಯಲ್ಲಿ, ಇಲ್ಲಿ ಬೇಡ, ನೀನು ಇಲ್ಲಿರೋದೇ ಬೇಡ, ಸಂಬಂಧಿಕರ ಮನೆಗೆ ಹೋಗಿ ಅಂತ ಹೇಳ್ತಾರೆ. ಮನೆಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಒಂದಿಷ್ಟು ಕಿರುಕುಳ ಕೊಡುವಂಥ ಕೆಲಸವನ್ನ ಮಾಡ್ತಾನಂತೆ. ಮಾನಸಿಕವಾಗಿ ಹಿಂಸೆ ಕೊಡುವಂಥ ಕೆಲಸವಂತ ಈ ಮಯಾಂಕ್ ಮಾಡಿರುವಂಥದ್ದು ಒಂದು ಕಡೆ ಗೊತ್ತಾಗುತ್ತೆ. ಸೊ ಆವಾಗ ಅಚಲ ಒಂದು ಕಡೆ ಇಲ್ಲ, ನಾನು ಸುಸೈಡ್ ಮಾಡಿಕೊಂಡ್ರೆ ಒಂದಿಷ್ಟು ನಿರ್ಧಾರವನ್ನು ಮಾಡ್ತಾರೆ. ಸೊ ಸುಸೈಡ್ ನಿರ್ಧಾರ ಮಾಡಿದಂಥ ಸಂದರ್ಭದಲ್ಲಿ ಆತ್ಮಹತ್ಯೆನ ಮಾಡ್ಕೊಳ್ತಾರೆ. ಆತ್ಮಹತ್ಯೆ ಮಾಡ್ಕೊಳ್ತಿದ್ದ ಹಾಗೆ ಇದೀಗ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚುರುಕು ಮತ್ತಷ್ಟು ಆಗ್ತಾ ಇರುವಂಥದ್ದು. ನಟಿ ಆಶಿಕಾ ಸಂಬಂಧಿ ಅಚಲ ಸುಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಚುರುಕಾಗಿರುವಂಥದ್ದು. ಅಚಲ ಆತ್ಮಹತ್ಯೆ ಕೇಸ್ ಏನಿದೆ ಪೊಲೀಸರ ಕೈ ಸೇರಿದೆ. ಸಿಡಿಆರ್ ವರದಿ, ಈಗ ಕಾಲ್ ಡೀಟೇಲ್ಸ್ ಆಗಿರ್ಬೋದು, ರೆಕಾರ್ಡ್ನಲ್ಲಿ ಆಗಿರ್ಬೋದು, ಆರೋಪಿ ಜೊತೆ ಸಂಪರ್ಕ ಒಂದು ಕಡೆ ಪತ್ತೆ ಆಗಿದೆ. ಅದರ ಜೊತೆಗೆ ಅಚಲ ಜೊತೆ ಮಯಾಂಕ್ ಕರೆಯಲ್ಲಿ ಮಾತನಾಡಿರುವುದು ಕೂಡ ಒಂದು ಕಡೆ ಪತ್ತೆ ಆಗಿರುವಂಥದ್ದು. ವರದಿಯಲ್ಲಿ ಪೊಲೀಸರ ಕೈ ಸೇರ್ತಿದ್ದ ಹಾಗೆ ಆರೋಪಿ ಒಂದು ಕಡೆ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾನೆ. ಮಯಾಂಕ್ ಎಲ್ಲಿ ನೋಟಿಸ್ ಕೊಡ್ತಾರೆ, ಒಂದಿಷ್ಟು ವಿಚಾರಣೆ ಕರೆಸ್ಬಿಡ್ತಾರೆ ನನ್ನನ್ನು ಅಂತ ಈಗ ಮಯಾಂಕ್ ಒಂದು ಕಡೆ ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ ಅನ್ನುವಂಥ ಒಂದಿಷ್ಟು ಮಾಹಿತಿ. ಸದ್ಯ ಹಾಸನ ಹಾಗೆ ಬೆಂಗಳೂರಿನಲ್ಲಿ ಆರೋಪಿಗಾಗಿ ಒಂದಿಷ್ಟು ಪೊಲೀಸ್ ಅಧಿಕಾರಿಗಳು ಕೂಡ ತಲಾಶನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ಮತ್ತೊಂದು ಕಡೆ ನೋಡ್ತಾ ಹೋದ್ರೆ ಅಚಲ ಐಫೋನ್ ಕೂಡ FSL ಒಂದಿಷ್ಟು ರವಾನೆ ಆಗಿದೆ ಅನ್ನುವಂಥದ್ದು. ಮತ್ತೊಂದೆಡೆ ಅಚಲ ಐಫೋನ್ ಕೂಡ FSLಗೆ ರವಾನೆಯನ್ನು ಮಾಡಲಾಗಿದೆ. ವಾಟ್ಸಾಪ್ ಡೇಟಾ ರಿಟ್ರೀವ್ಗಾಗಿ FSLಗೆ ಮೊಬೈಲ್ ರವಾನಿಸಲಾಗಿದೆ. ವಾಟ್ಸಾಪ್ ಡೇಟಾ ಸಿಕ್ಕರೆ ಕೇಸ್ಗೆ ದೊರಕಲಿದೆ ಮತ್ತೊಂದಿಷ್ಟು ಸಾಕ್ಷ್ಯಗಳು. ನವೆಂಬರ್ 21ರಂದು ಪುಟ್ಟನಹಳ್ಳಿ ಮನೆಯಲ್ಲಿ ಅಚಲ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಹಾಸನದಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಿಗೆ ಬಂದಿದ್ಳು. ಕೆಲಸ ಅರಿಸಿ ಬೆಂಗಳೂರಿಗೆ ಮಾಮನ ಮನೆಗೆ ಬಂದಿದ್ದಂಥ ಅಚಲಾಗೆ ಮಯಾಂಕ್ ಮದುವೆ ಆಗೋದಾಗಿ ಒಂದಿಷ್ಟು ನಂಬಿಸಿ ಒಂದ್ ಕಡೆ ಮೋಸವನ್ನ ಮಾಡ್ತಾರೆ. ಮಯಾಂಕ್ ಅಚಲ ಜೊತೆ ದೈಹಿಕ ಸಂಬಂಧ ಬೆಳೆಸಿದಂತ ಆರೋಪ. ಮೃತ ಅಚಲ ಜೊತೆ ದೈಹಿಕ ಸಂಬಂಧಕ್ಕೆ ಒತ್ತಾಯ ಕೂಡ ಮಾಡಿದ್ದರಂತೆ. ಸೊ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರಂತೆ ಅಚಲ ಅವರು. ಅವಾಚ್ಯ ಶಬ್ದಗಳಿಂದ ಜೀವ ಬೆದರಿಕೆ ಹಾಕಿದ್ದಂತೆ ಮಯಾಂಕ್ ತಾಯಿಗೆ ಮಗನ ಬಗ್ಗೆ ಹೇಳಿದಂತ ಮೃತ ಅಚಲ, ಒಂದಿಷ್ಟು ನಮ್ಮ ಮಗ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ, ಇಷ್ಟು ಇಲ್ಲಿ ದೈಹಿಕ ಸಂಪರ್ಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮುಂದಾಗುವಂತ ಕೆಲಸ ಆಗ್ತಾನೆ. ಆವಾಗ ಮಯಾಂಕ್ಗೆ ಬುದ್ಧಿವಾದ ಹೇಳಿ, ಇಲ್ಲ ಇದೆಲ್ಲವೂ ಕೂಡ ಸರಿಯಲ್ಲ, ಮದುವೆಗಿಂತ ಮುಂಚೆ ಮಾಡೋದು ಸರಿಯಲ್ಲ, ಮದುವೆ ಆದ್ಮೇಲೆ ಬೇಕಾದ್ರೆ ಮಾಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ಸೊ ಆವಾಗಲೂ ಕೂಡ ಒಂದಿಷ್ಟು ವಿರೋಧವನ್ನ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ಜೀವ ಬೆದರಿಕೆ ಹಾಕುವಂತ ಕೆಲಸ ಈ ಮಯಾಂಕ್ ಮಾಡ್ತಾನಂತೆ. ಈ ಮಯಾಂಕ್ ತಾಯಿಗೂ ಕೂಡ ಮಗನ ಬಗ್ಗೆ ಹೇಳಿದಂತ ಮೃತ ಅಚಲ, ನೋಡಿ ನಿಮ್ಮ ಮಗ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ, ಇದು ಸರಿಯಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳಿರ್ತಾರೆ. ಆದರೆ ಇದೀಗ ಯಾವಾಗ CDR ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿ ಗೊತ್ತಾಗುತ್ತೆ, ಸೊ ಈಗ ಎಲ್ಲವೂ ಕೂಡ ಮಯಾಂಕರ ಮೇಲೆ ಬಂದ್ಬಿಡುತ್ತೆ ಅನ್ನುವಂಥ ಕಾರಣದಿಂದಾಗಿ ಎಲ್ಲಿ ವಿಚಾರಣೆ ಕರೆಸ್ಬಿಡ್ತಾರೆ, ಎಲ್ಲಿ ನೋಟಿಸ್ ಕೊಟ್ಬಿಡ್ತಾರೆ ಅನ್ನುವಂಥ ಕಾರಣದಿಂದಾಗಿ ಇದೀಗ ಸ್ವಿಚ್ ಆಫ್ ಮಾಡಿದ್ದಾನೆ ಅನ್ನುವಂಥದ್ದು. ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲೋ ಎಸ್ಕೇಪ್ ಆಗಿದ್ದಾನೆ ಅನ್ನುವಂಥದ್ದು. ಹಾಗಾಗಿ ಈಗ ಪೊಲೀಸ್ ಅಧಿಕಾರಿಗಳು ಕೂಡ ಹಾಸನ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಎಲ್ಲ ಕಡೆಯೂ ಕೂಡ ತಲಾಶ್ ಮಾಡುವ ಮೂಲಕ ಹೆಡೆಮುರಿ ಕಟ್ಟೋದಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಇದೀಗ ರೆಡಿಯಾಗಿದ್ದಾರೆ.